ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 4ರಲ್ಲಿ ಎ ವಸಂತಕುಮಾರ್ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದ ಮೂಲಕ 5 ಲಕ್ಷ ರೂಪಾಯಿ ಹಾಗೂ ಕೆಕೆಆರ್ಡಿಬಿಯ 25 ಲಕ್ಷ ರೂಪಾಯಿ ಅಂದಾಜು ಪಟ್ಟಿಯೊಂದಿಗೆ ಹೈಟೆಕ್ ಅಡುಗೆ ಕೋಣೆ, ಅಂಗನವಾಡಿ ಕಟ್ಟಡ ಹಾಗೂ ಸಿಸಿ ರಸ್ತೆ ನಿರ್ಮಾಣ ಕಾರ್ಯಗಳಿಗೆ ಶಿಲಾನ್ಯಾಸ ಅಡಿಗಲ್ಲು ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದಲ್ಲಿ ಎ ವಸಂತಕುಮಾರ್ ಅವರು ಭಾಗವಹಿಸಿ ಅಡಿಗಲ್ಲು ಸ್ಥಾಪಿಸಿ, ಶಾಸಕನಾಗಿ ಗ್ರಾಮ ಮತ್ತು ನಗರಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಒದಗಿಸುವುದು ನನ್ನ ಆದ್ಯ ಕರ್ತವ್ಯ. ಶಾಲೆಗಳಲ್ಲಿ ಮಕ್ಕಳು ಶುಚಿತ್ವದಿಂದ ಕೂಡಿರುವ ಆಹಾರ ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅಂಗನವಾಡಿ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಆರೋಗ್ಯ ಸುಧಾರಣೆಗೆ ಬಹುಮುಖ್ಯ ಸ್ಥಳವಾಗಿದೆ. ಇದಕ್ಕಾಗಿ ಉತ್ತಮ ಸೌಕರ್ಯಗಳ ನಿರ್ಮಾಣ ಅಗತ್ಯವಿದೆ ಎಂದು ಹೇಳಿದರು. ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ಉತ್ತಮ ಅಂಗನವಾಡಿ ಸೌಕರ್ಯ ಬಹುಮುಖ್ಯವಾಗಿದೆ. ಇದೇ ರೀತಿ ರಸ್ತೆ ಸೌಲಭ್ಯವು ನಾಗರಿಕರ ದೈನಂದಿನ ಜೀವನಕ್ಕೆ ಪ್ರಭಾವ ಬೀರುತ್ತದೆ ಎಂದು ತಿಳಿಸಿದರು. ಸ್ಕೂಲಲ್ಲಿ ಇದರಿಂದ ಲಾಸ್ಟ್ ಡೆಡ್ ಎಂಡಿಗೆ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ವಾರ್ಡ್ ನಂಬರ್ 4 ಇಂದಿರಾನಗರದ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಹಿನ್ನೆಲೆಯಲ್ಲಿ ನಾವು ಸಿಸಿ ರಸ್ತೆ, ಶಾಲೆಯಲ್ಲಿ ಶೌಚಾಲಯ, ಅಡಿಗೆ ಕೋಣೆ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ದೃಷ್ಟಿಯಿಂದ 30 ಲಕ್ಷ ರೂಪಾಯಿಗಳ ಅನುದಾನವನ್ನು ಈ ವಾರ್ಡಿಗೆ ನಾವು ಒದಗಿಸಿದ್ದೇವೆ. ಇಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಯಾವತ್ತೂ ಕೂಡ ಈ ಭಾಗ ನಮಗೆ ಭಾಳ ಬೆಂಬಲವಾಗಿ ಇರುವ ಕಾರಣದಿಂದ ಈ ಒಂದು ಪ್ರಥಮ ವರ್ಷದಲ್ಲಿ 30 ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಿದ್ದೇವೆ. ಜನರಿಗೆ ಇದರ ಅನುಕೂಲ ಆಗಬೇಕು, ಜನರು ಇಲ್ಲಿ ಈ ಭಾಗದಲ್ಲಿ ಎಲ್ಲ ಸೌಕರ್ಯಗಳು ಒದಗಿಸಬೇಕು ಮತ್ತು ಕಾಮಗಾರಿಯನ್ನು ಭಾಳ ಸರಿಯಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು, ಪಾರದರ್ಶಕವಾಗಿರಬೇಕು, ಜನರು ಕೂಡ ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು ಎನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ತಮ್ಮ ಡಿಸ್ಕ್ರಿಷನರಿ ಪವರ್ಸ್ನಲ್ಲಿ ಈ ಒಂದು ಅನುದಾನವನ್ನು ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ನಾನು ಸಮಸ್ತ ವಾರ್ಡ್ ನಂಬರ್ 4 ಮತ್ತು ಈ ಭಾಗದ ನಮ್ಮ ಮುಖಂಡರಾದಂಥ ಈಶಪ್ಪ ಅವರೆಲ್ಲ ಬೆಂಬಲಿಗರ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸ್ಥಳೀಯ ಮುಖಂಡರು, ಪಕ್ಷದ ಪದಾಧಿಕಾರಿಗಳು, ನಾಗರಿಕರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಸದಸ್ಯ ಕೆ ಈಶಪ್ಪ, ಕೆಪಿಸಿಸಿ ಮಾಧ್ಯಮ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್, ಮುರಳಿ ಯಾದವ್, ರಮೇಶ್ ರೋಸ್ಲಿ, ಮಹಮ್ಮದ್ ಉಸ್ಮಾನ್, ಇಕ್ಬಾಲ್ ಅಹಮದ್, ಶ್ರೀನಿವಾಸ್ ಶಿಂದೆ, ಸತ್ಯನಾಥ್, ಪ್ರಧಾನಮಂತ್ರಿಗಳ 15 ಅಂಶಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಸದಸ್ಯ ಸೈಯದ್ ಅಮೀನುಲ್ ಹಸನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.